ಐಜಿಡಿ ಸಂಸ್ಥೆ ಹಾಗೂ ಐಟಿಸಿ ಕಂಪನಿ ಇವರ ಸಹಯೋಗದಲ್ಲಿ ಅಯೋಡಿನ್ ಕೊರತೆ, ಪೌಷ್ಟಿಕ ಆಹಾರದ ಬಗ್ಗೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಚೇಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಶೀರ್ವಾದ ಸ್ಮಾರ್ಟ್ ಇಂಡಿಯಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಸಂಸ್ಥೆಯ ಶಿವರಾಜು ಅಯೋಡಿನ್ ಕೊರತೆಯ ಅಸ್ವಸ್ಥತೆ ಮತ್ತು ಆರೋಗ್ಯಕರ ಆಹಾರ ಸೇವನೆ ಅಭ್ಯಾಸಗಳ ಬಗ್ಗೆ ಹದಿಹರೆಯದವರು ಮತ್ತು ಮಹಿಳೆಯರಿಗಾಗಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಇದರಲ್ಲಿ 4 ಭಾಗಗಳಾಗಿ ವಿಂಗಡಿಸಿ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ತರಬೇತಿ ನೀಡುತ್ತಿದ್ದು, ಇದರಿಂದ ಆರೋಗ್ಯ ಸುಧಾರಿಸುವಂತೆ ಆಗಬೇಕು ಎಂದು ತಿಳಿಸಿದರು. ಸೂಕ್ಷ್ಮ ಪೋಷಕಾಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೂ ಅಯೋಡಿನ್ ಉಪಯೋಗಗಳು, ಪ್ರಯೋಜನ ಮತ್ತು ಮೂಲಗಳ ಬಗ್ಗೆ ಮಕ್ಕಳಿಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದರು. ಕಬ್ಬಿಣಾಂಶದ ಆಹಾರವನ್ನು ನಾವು ಯಾಕೆ ಪಡ್ಕೊಳ್ತೀವಿ? ನಮ್ಮ ದೇಹದಲ್ಲಿ ರಕ್ತ ಚಲನೆ ಚೆನ್ನಾಗಾಗಬೇಕು ಅಂತಂದರೆ, ರಕ್ತ ಉತ್ಪತ್ತಿ ಚೆನ್ನಾಗಾಗಬೇಕು ಅಂದರೆ, ಕೆಂಪು ರಕ್ತ ಕಣಗಳು ಚೆನ್ನಾಗಿ ನಮಗೆ ವರ್ಕೌಟ್ ಆಗಬೇಕು, ನಮ್ಮ ದೇಹದಲ್ಲಿ ಎಲ್ಲ ಕಡೆಗೂ ಹರಿದಾಡಬೇಕು ಅಂತಂದರೆ, ಸರಾಗವಾಗಿ ಹರಿದಾಡಬೇಕು ಅಂತಂದರೆ ನಮಗೆ ಕಬ್ಬಿಣಾಂಶ ಏಕೆ ಬೇಕು? ಈ ಕಬ್ಬಿಣಾಂಶದಲ್ಲಿ ನಮಗೆ ಯಾವ್ಯಾವ ಆಹಾರವನ್ನು ತಿನ್ನಬೇಕು ಅಂತಂದರೆ, ಮೊದಲನೇದಾಗಿ ನಾನು ನುಗ್ಗೆ ಸೊಪ್ಪು ಅಂತ ಹೇಳ್ತೀನಿ. ಆ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚು ಕಬ್ಬಿಣಾಂಶ ಸಿಗ್ತೈತೆ ಅಲ್ವಾ? ಈ ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ನಮಗೆ ಕಬ್ಬಿಣಾಂಶ ಸಿಗ್ತೈತೆ, ನಮಗೆ ಶಕ್ತಿ ಸಿಗ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ನಾವು ಕರಿಬೇವು ಅಂತ ಏನು ಹೇಳ್ತೀವಿ, ಆ ಕರಿಬೇವು ಸೊಪ್ಪನ್ನು ಬಳಸೋದ್ರಿಂದಲೂ ಕೂಡ ನಮಗೆ ಕಬ್ಬಿಣಾಂಶ ಸಿಗ್ತೈತೆ. ಅದ್ರ ಜೊತೆಗೆ ರಾಗಿನ ಎಲ್ಲರೂ ಬಳಸ್ತಿರಲ್ಲ ಮುದ್ದೆನ, ಈ ರಾಗಿ ಬಳಸೋದ್ರಿಂದಲೂ ಕೂಡ ನಮಗೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಸೋಮಸುಂದರ್ ಹಾಗೂ ಶಾಲಾ ಶಿಕ್ಷಕಿಯರು ಹಾಗೂ ಸಂಸ್ಥೆಯ ಶಿವರಾಜುರವರು ಹಾಗೂ ಮಕ್ಕಳು ಭಾಗವಹಿಸಿದ್ದರು. ವರದಿ ಅನಿಲ್, ತುಮಕೂರು.